ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವಂಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂದರೆ ತ್ರಿವೇಣಿ ಸಂಗಮದಲ್ಲಿ 144 ವರ್ಷಗಳ ನಂತರ ಅದ್ಧೂರಿಯಾಗಿ ನಡೆಯುತ್ತಿರುವ ಮಹಾಕುಂಭ ಮೇಳ. ಇದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಯಾಕಂದ್ರೆ ನಾವು ಯಾವತ್ತೂ ನೋಡಿರದ ಸಾಧು ಸಂತರು, ಅಘೋರಿಗಳು, ತಪಸ್ವಿಗಳನ್ನು ಈ ಒಂದು ಕುಂಭಮೇಳದಲ್ಲೇ ನಮಗೆ ನೋಡಕ್ಕೆ ಸಿಗ್ತಾರೆ. ಅದರಾಗನ ಈ ಮೀಡಿಯಾದವರಂತೂ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ರುದ್ರಾಕ್ಷಿ ಮಾರೋ ಹುಡುಗಿ ಮೊನಾಲಿಸಾ, ರೂಪದರ್ಶಿಗಳು, ಆಪಲ್ ಕಂಪ್ನಿಯ ಮಾಲೀಕನ ಹೆಂಡತಿ, ಬಾಲಿವುಡ್ ನಟಿ ಮಮತಾ ಕುಲಕರ್ಣಿ, IIT ಬಾಬಾ, ಇನ್ನೂ ಅನೇಕ ಮಂದಿ ಸಂದರ್ಶನ ಮಾಡಿದ ವಿಡಿಯೋಗಳನ್ನು ವೈರಲ್ ಆಗಿದ್ದು ನಾವು ನೋಡಾಕತ್ತೀವಿ, ಹೌದಿಲ್ಲ? ಇದೆಲ್ಲ ತಟ್ಟಿಗೆ ಇರಲಿ, ನಮ್ಮ ಭಾರತ ದೇಶನ ಹಂಗೈತ್ರಿ. ಯಾಕಂದ್ರೆ ಇಲ್ಲಿ ಎಲ್ಲರ ಅಭಿರುಚಿ ಮತ್ತು ಅಭಿಪ್ರಾಯ ಬೇರೆ ಬೇರೆ ಆಗಿದ್ದರೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೃಷ್ಟಿಕೋನವನ್ನು ಹೊಂದೈತಿ. ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ, ಈ ಕುಂಭಮೇಳ ಅಂದರೆ ಏನು, ಇದು ಯಾವಾಗ ಶುರುವಾತು ಅಂತ ತಿಳ್ಕೊಂಡು ಬರ್ರಿ. ಅಂದಂಗೆ ಈ ಕುಂಭಮೇಳಕ್ಕೆ 700 ವರ್ಷಗಳ ಇತಿಹಾಸ ಐತಿ. ಇದನ್ನು ಪ್ರಾರಂಭ ಮಾಡಿದವರು ನಮ್ಮ ಆದಿಗುರು ಶಂಕರಾಚಾರ್ಯ ಭಗವತ್ಪಾದರು ಎಂದು ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಮುಂದೆ ಆಗಬಹುದಾದ ಅನಾಹುತಗಳ ಬಗ್ಗೆ ಅರಿವಿತ್ತು. ಅದನ್ನು ತಪ್ಪಿಸೋ ಸಲುವಾಗಿ ಆದಿಗುರುಗಳು ಶಂಕರರು 8ನೇ ಶತಮಾನಗಳಲ್ಲಿ ನಾಗಾ ಸಾಧುಗಳ ಒಂದು ರಕ್ಷಣಾ ಪಡೆಗಳನ್ನು ಕಟ್ಟಿ ಅವರನ್ನು ಚದುರಿ ಹೋಗದಂಗೆ ಈ ಕುಂಭಮೇಳದಲ್ಲಿ ಒಗ್ಗಟ್ಟಿಗೆ ಸೇರಿಸುವಂಗೆ ಒಂದು ಪದ್ಧತಿಯನ್ನು ಹಾಕಿಕೊಟ್ರು. ಮತ್ತು ಅವ್ರಿಗೆ ಮೊದಲನೇ ಅಮೃತ ಸ್ನಾನ ಮಾಡೋ ಅವಕಾಶ ಮಾಡಿಕೊಟ್ರು. ಅವಕ್ಕೆ ಒಂದು ಹೆಸರನ್ನು ಇಟ್ಟರು. ಒಂದು 13 ಪಂಗಡಗಳನ್ನು ಮಾಡಿ ಅವಕ್ಕೆ ಹೆಸರನ್ನು ಸೂಚಿಸಿದಾರೆ. ಅಖಾಡ ಎನ್ನುವ ಹೆಸರಿನಾಗ ಕರೀತಾರೆ. ಅವನ್ನ ಮುಂದೆ ನೋಡೋಣ. ಅವು ಯಾವಪ್ಪ ಅಂತಂದ್ರೆ ನಿರ್ಮಾಣಿ ಅಖಾಡ, ಅಟಲ್ ಅಖಾಡ, ನಿರಂಜನಿ ಅಖಾಡ, ಆನಂದ ಅಖಾಡ, ಜೂನಾ ಅಖಾಡ, ಆವಾಹನ ಅಖಾಡ, ಅಗ್ನಿ ಅಖಾಡ, ನಿರ್ಮೋಹಿ ಅಖಾಡ, ದಿಗಂಬರ ಅನಿ ಅಖಾಡ, ನಿರ್ವಾಣಿ ಅನಿ ಅಖಾಡ, ನಯಾ ಅಖಾಡ, ಬಡ ಅಖಾಡ, ನಿರ್ಮಲಾ ಅಖಾಡ, ಹಿಂಗೆ ಅದಾವ ನೋಡ್ರಿ. ಈ ಅಖಾಡ ಅನ್ನೋ ಹೆಸರಿನಾಗ ಕುಸ್ತಿ ಆಡೋ ಗಡ್ಡಿ ಮನಿನೂ ನೆನಪಿನಾಗ ಬರ್ತೈತೆ ನೋಡ್ರಿ. ನಮ್ಮ ಸಾಧು ಸಂತರು ಬರೀ ಕಣ್ಣು ಮುಚ್ಚಿ ತಪಸ್ಸು ಮಾಡೋದಷ್ಟ ಅಲ್ಲ, ನಮ್ಮ ಭಾರತ ದೇಶದ ಮೇಲೆ ಯಾರು ಕೆಟ್ಟ ದೃಷ್ಟಿ ಇಡ್ತಾರೆ ನೋಡ್ರಿ, ಆ ಕಣ್ಣುಗಳನ್ನು ಕಿತ್ತು ಹಾಕೋ ಶಕ್ತಿನೂ ಐತಿ. ಹಿಂಗೆ 8ನೇ ಶತಮಾನದಿಂದ 18ನೇ ಶತಮಾನದವರೆಗೆ ಎಲ್ಲ ಇವ್ರದ ಡೆಕ್ರೇಕ್ನ್ಯಾಗ ನಡ್ಕೊತ ಬಂದಿತ್ತು. ಮುಂದೆ ಬಂದ್ರೆ ನೋಡ್ರಿಪ್ಪ, ತಕ್ಕಡಿ ಹಿಡ್ಕೊಂಡು ಮಸಾಲೆ ಸಾಮಾನು ಮಾರಾಕ ಕೆಂಪು ಮೂತಿ ಮಂಗ್ಯಾಗಳು ಅಂದ್ರೆ ಈ ಬ್ರಿಟಿಷರು. ಇವರು ಬಂದ ಮೇಲೆ ನಸುಗುನಿಕಾಯಿ ಹಂಗೆ ಇದ್ರು. ಆಮೇಲೆ ಎಲ್ಲನೂ ನಮ್ದು ಅನ್ನಕ್ಕೆ ಶುರು ಮಾಡಿದ್ರು. ನಮ್ಮೊಳಗೆ ಜಗಳ ಹಚ್ಚಿ ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋ ಸರ್ಕಾರನ ಶುರು ಮಾಡಿ, ಇವರು ಸರ್ಕಾರ ಬಂದ ಮೇಲೆ ಕುಂಭಮೇಳ ಹೆಂಗೆ ನಡೀತಿದ್ವು, ನಮ್ಮ ಅಯೋಧ್ಯ ಶ್ರೀರಾಮ ಮಂದಿರಕ್ಕೂ ಈ ಕುಂಭಮೇಳಕ್ಕೂ ಏನು ಸಂಬಂಧ ಅಂತ ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ನಮಸ್ಕಾರ ವೀಕ್ಷಕ ಮಹಾಪ್ರಭುಗಳೇ. ಈಗ ನಾನು ನಿಮಗೆ ಕೊಟ್ಟ ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹೇಳ್ರಿ. ಧನ್ಯವಾದಗಳು.